ಅದರಲ್ಲೂ ಹಳ್ಳಿಗಳಿಂದ ಬಂದರೆ ನೀವು ಇಲ್ಲೆಲ್ಲ ತೆಲುಗು జాస్తి మాట్లాడదు. రాపా భోజనం చేశారా, ఎక్కడి నుంచి వచ్చారమ్మా, నాకు తెలుసు నీకు డబ్బులు లేదు, నేను డబ్బుల్ని తీసుకోలేదు నీ దగ్గర, మీకు ఫ్రీగా ట్రీట్మెంట్ ఇచ్చి అక్కడ రెప్పన వస్తారు డాక్టర్స్కి కొత్త కొత్త మెడిసిన్ తీసుకొని వస్తారు. ఆ మెడిసిన్ ಫ್ರೀగా ಇಚ್ಚೇಸಿ ఎవరన్నా ವಸ್ತೆ ಹಳ್ಳಿಗಳಿಂದ ಬಂದಾಗ ಯಾಕೆಂದರೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋ ಅದು ಡಾಕ್ಟರ್ ಸೀತಾರಾಮ್ ಅವರು ಬಹುಶಃ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ರು. ನಾನು ಮೊದಲೇ ಮೊಮ್ಮಗ ನಮ್ಮ ತಾಯಿ ಕಡೆ, ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ. ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು. ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಭಾಳ ಖಯಾಲಿ. ನಾನು ನಾಟಿ ಕೋಳಿ ಗಾಡೀಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು. ಇವೆಲ್ಲ ನನ್ನ ನೆನಪುಗಳು. ಯಾಕೆಂದರೆ ನಾವು ಎಲ್ಲ ಕಡೆ ಇದು ಮಾತಾಡೋಕ್ಕಾಗೋದಿಲ್ಲ. ನೀವೆಲ್ಲ ನಮ್ಮ ಕುಟುಂಬದವ್ರು ಇದ್ದಂಗೆ ಆಗಾಗ ಹಂಚ್ಕೊತಾ ಇದ್ದೀನಿ ಅಷ್ಟೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲಿವರೆಗೂ. ಇಲ್ಲಿ ವೆಂಕಟರೆಡ್ಡಿ ಅಂತವ್ರು ಇರ್ಬೇಕು, ಹಿರಿಯಕರು. ವೆಂಕಟರೆಡ್ಡಿ ಅಣ್ಣ ತಮ್ಮ ಹೆಸರು ವೆಂಕಟರೆಡ್ಡಿ ಅವರು, ದೊಡ್ಡಬೊಮ್ಮನಹಳ್ಳಿ ಅವರು, ವೆಂಕಟರೆಡ್ಡಿ ಅಣ್ಣ ಅವರು ಹಿರಿಯಕರು ನನ್ನ ಕಿವಿಲಿ ಒಂದು ಮಾತು ಹೇಳ್ತಾ ಇದ್ರು. 1985ನೇ ಇಸ್ವಿನಲ್ಲಿ ದೊಡ್ಡಬೊಮ್ಮನಹಳ್ಳಿಗೆ ಸಿ ಬೈರೇಗೌಡರಿದ್ದಾಗ ದೇವೇಗೌಡರು ಸಾಹೇಬರು ಬಂದಿದ್ರು. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಶಂಕುಸ್ಥಾಪನೆ ಇತ್ತು. ಬಹುಶಃ ಜೊತೆಲಿ ಮಿಲ್ಕ್ ಡೈರಿ ಉದ್ಘಾಟನೆಗೂ ಬಂದಿದ್ರು ಅಂತ ವೆಂಕಟಣ್ಣ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾನು ಯಾಕೆ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೇನೆ ಅಂದರೆ, ಇವತ್ತು ವೆಂಕಟಣ್ಣ ಅವರ ಹಿರಿತನ ಬಹುಶಃ ಅವರು ತಲೆಮಾರುಗಳಿಂದ ನಾನು ಹುಟ್ಲಿಕ್ಕಿಂತ ಮುಂಚಿತವಾಗಿ ಪಕ್ಷದಲ್ಲಿ, ಯಾಕಂದ್ರೆ ನಾನು 88 ಹುಟ್ಟಿದ್ದು, 85 ದೇವೇಗೌಡರು ಸಾಹೇಬ್ರಲ್ಲಿ ಬಂದಿದ್ರು ಅಂತಾರೆ. ಆವಾಗಿಂದ ಇಂಥ ಹಿರಿಯಕರುಗಳು ಪಕ್ಷದಲ್ಲಿ ಏನೇ ಅವರಿಗೆ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಆಫರ್ಗಳು ಬಂದರೂ ಅವೆಲ್ಲವನ್ನ ಬದಿಗಿಟ್ಟು, ಇಲ್ಲ ನಾವು ದೇವೇಗೌಡರು ಸಾಹೇಬ್ರ ಜೊತೆ ರಾಜಕಾರಣ ಮಾಡಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಹಿರಿಯಕರು ಬಹಳ ಜನ ಇದ್ದಾರೆ ಇವತ್ತು.